ನಮಸ್ಕಾರ. ರಾಗ ರಂಗೋಲಿ ಹಸ್ತಗಲಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಮಕರ ಸಂಕ್ರಾಂತಿ ಹಬ್ಬ, ಹಾಗಾಗಿ ನಾನು ಇವತ್ತು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ರಂಗೋಲಿನ ಹಾಕ್ತಾಯಿದ್ದೀನಿ. ಮತ್ತು ನಾನು ಏನು ವಸ್ತುಗಳು ಯೂಸ್ ಮಾಡಿದ್ದೀನೋ ಅದೆಲ್ಲ ಹೊಸದಾಗಿ ರೈತ ಈ ವರ್ಷ ಬೆಳೆದಿರೋ ಪದಾರ್ಥಗಳು. ಸುಗ್ಗಿ ಹಬ್ಬ ಅಂತಲೇ ಈ ಹಬ್ಬನ ನಾವು ಕರಿತೀವಿ. ಅದನ್ನೇ ಯೂಸ್ ಮಾಡಿಕೊಂಡು ನಾವು ಹೇಗೆ ಕ್ರಿಯೇಟಿವ್ ಆಗಿ ಭಗವಂತನ ಮುಂದೆ ಹಾಕ್ಬೋದು ಅಂತ ಅನ್ನೋದನ್ನು ಇದರಲ್ಲಿ ತೋರಿಸಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು ಹಾಡನ್ನೂ ಸಹ ಹೇಳಿದ್ದೀನಿ. ಪುರಂದರದಾಸರ ರಚನೆ ಆನಂದ ಭೈರವಿ ರಾಗದಲ್ಲಿ ನೈವೇದ್ಯವೋ ಕೊಳ್ಳೋ ಎಂಬ ಹಾಡನ್ನ ಹೇಳಿದ್ದೀನಿ. ನೀವು ಈ ಹಾಡನ್ನ ಮತ್ತು ಈ ಕ್ರಿಯೇಟಿವಿಟಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೈವೇದ್ಯವ ಕೊಳ್ಳೋ, ನೈವೇದ್ಯವ ಕೊಳ್ಳೋ ನಾರಾಯಣ ಸ್ವಾಮಿ, ನೈವೇದ್ಯವ ಕೊಳ್ಳೋ, ನೈವೇದ್ಯವ ಕೊಳ್ಳೋ. ದಿವ್ಯ ಷಡೂರ ಸಾನವ ನಿಟ್ಟೇನೋ, ನೈವೇದ್ಯವ ಕೊಳ್ಳೋ. ಗಮಗಮಿಸುವ ಶಾಲ್ಯಾನ ಪಂಚಭಕ್ಷ ಅಮೃತ ಕೂಡಿದ ದಿವ್ಯ ಪರಮಾನವೋ. ಗಮಗಮಿಸುವ ಶಾಲ್ಯಾನ ಪಂಚಭಕ್ಷ ಅಮೃತ ಕೂಡಿದ ದಿವ್ಯ ಪರಮಾನವೋ. ರಮಾದೇವಿಯರು ಸ್ವಹಸ್ತದಿ ಮಾಡಿದ ಪಾಕ, ಭೂಮಿ ಮೊದಲಾದ ದೇವಿಯರು ಸಹಿತೌತಣ, ನೈವೇದ್ಯವ ಕೊಳ್ಳೋ ನಾರಾಯಣ ಸ್ವಾಮಿ, ನೈವೇದ್ಯವ ಕೊಳ್ಳೋ. 60 ಶಾಖ ಲವಣ ಶಾಖ ಮೊದಲಾದ ಸರಸ ಮೊಸರು ಬುತ್ತಿ ಚಿತ್ರಾನ್ನವೋ. 60 ಶಾಖ ಲವಣ ಶಾಖ ಮೊದಲಾದ ಸರಸ ಮೊಸರು ಬುತ್ತಿ ಚಿತ್ರಾನ್ನವೋ. ಪರಮ ಮಂಗಳ ಹಾಪವಾತಿರಸ ಹರುಷದಿಂದಲೀ ಇಟ್ಟ ಹೊಸ ತುಪ್ಪವೋ. ನೈವೇದ್ಯವ ಕೊಳ್ಳೋ ನಾರಾಯಣ ಸ್ವಾಮಿ, ನೈವೇದ್ಯವ ಕೊಳ್ಳೋ. ಒಡೆಯಾಂಬೋಡೆ ದದಿ ಒಡೆಯು ತಿಂತೀನಿ, ಒಡೆಯ ಎಡೆಗೆ ಒಡನೆ ಬಡಿಸಿದೆ. ಒಡೆಯಾಂಬೋಡೆ ದದಿ ಒಡೆಯು ತಿಂತೀನಿ, ಒಡೆಯ ಎಡೆಗೆ ಒಡನೆ ಬಡಿಸಿದೆ. ದೃಢವಾದ ಪದಾರ್ಥಗಳನ್ನೆಲ್ಲ ಇಡಿಸಿದೆ, ದೃಢವಾದ ಪದಾರ್ಥಗಳನ್ನೆಲ್ಲ ಇಡಿಸಿದೆ. ಒಡೆಯ ಶ್ರೀ ಪುರಂದರ ವಿಠಲನೆ ಉಣ್ಣೋ, ನೈವೇದ್ಯವ ಕೊಳ್ಳೋ ನಾರಾಯಣ ಸ್ವಾಮಿ, ನೈವೇದ್ಯವ ಕೊಳ್ಳೋ. ದಿವ್ಯ ಷಡೂರ ಸಾನವ ನಿಟ್ಟೇನೋ, ನೈವೇದ್ಯವ ಕೊಳ್ಳೋ.
ನೈವೇದ್ಯವ ಕೊಳ್ಳೋ ನೈವೇದ್ಯವ